ಹಾಯ್ ಫ್ರೆಂಡ್ಸ್, ಕನ್ನಡ ಗಿಜ್ಬೋಟ್.comಗೆ ಸ್ವಾಗತ. ರೀಸೆಂಟ್ ಆಗಿ ಈಸಿಫೋನ್ ಕಂಪ್ನಿಯವರು ಸೀನಿಯರ್ ಸಿಟಿಸನ್ಗೋಸ್ಕರ ಅಂತಾನೆ ಒಂದು ಫೋನ್ನ ಲಾಂಚ್ ಮಾಡಿದ್ದಾರೆ. ಇದು ಯಾವ ಫೋನು ಅಂತ ಅಂದರೆ ಈಸಿಫೋನ್ ಗ್ರ್ಯಾಂಡ್. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈಸಿಫೋನ್ ಗ್ರ್ಯಾಂಡ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅದರ ಪಕ್ಕ ನಿಮಗೆ ಬೆಲ್ ಐಕಾನ್ ಕಾಣಿಸ್ತಿದೆ, ಅದನ್ನು ಕ್ಲಿಕ್ ಮಾಡಿ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ತೋರಿಸುತ್ತೆ. ನಾನು ನಿಮ್ಗೆ ಇವಾಗ ತೋರಿಸ್ತಾ ಇರೋದು ಈಸಿಫೋನ್ನ ಗ್ರ್ಯಾಂಡ್ ವೈಟ್ ಕಲರ್ ಫೋನ್ನ. ಇಲ್ಲೋಡಿ, ಇಲ್ಲಿ ಇದ್ರ ಸ್ಕ್ರೀನ್ ಸೈಜ್ ಬಂದು ನಿಮಗೆ 2.31 ಇಂಚ್ ಆಗಿದೆ. ನೆಕ್ಸ್ಟ್ ಈ ಫೋನ್ನ ರೈಟ್ ಸೈಡಲ್ಲಿ ಬಂದರೆ ನಿಮಗೆ ಟಾರ್ಚ್ ಲೈಟ್ ಕೊಟ್ಟಿದ್ದಾರೆ. ನಾವು ಸ್ಮಾರ್ಟ್ ಫೋನಲ್ಲಾದರೆ ನಾವು ನೋಟಿಫಿಕೇಶನ್ ಬಾರ್ಗೆ ಹೋಗಬೇಕು, ಅಲ್ಲೋಗಿ ಯೂಸ್ ಮಾಡಬೇಕು. ಆದರೆ ಈ ಫೋನಲ್ಲಿ ಸೀನಿಯರ್ ಸಿಟಿಸನ್ಗೋಸ್ಕರ ಅಂತಾನೆ ಇಲ್ಲೋಡಿ ಅವ್ರಿಗೆ ಹೆಲ್ಪ್ ಆಗಲಿ ಅಂತಾನೆ ಟಾರ್ಚ್ ಲೈಟ್ನ ಸ್ಲೈಡರಲ್ಲಿ ಕೊಟ್ಟಿದ್ದಾರೆ. ಹಾಗೆ ಈ ಫೋನ್ ಏನಾದರೂ ನೀವು ಲಾಕ್ ಮಾಡಬೇಕು ಅಂತ ಅಂದರೆ ನೀವು ಯಾವುದೇ ಬಟನ್ ಏನು ಯೂಸ್ ಮಾಡೋಂಗಿಲ್ಲ. ಇಲ್ಲೋಡಿ, ಅದಕ್ಕೋಸ್ಕರ ಅಂತಾನೆ ರೈಟ್ ಸೈಡಲ್ಲಿ ಇಲ್ಲೋಡಿ, ಇಫ್ ಇನ್ ಕೇಸ್ ನೀವೇನೋ ಲಾಕ್ ಮಾಡಬೇಕು ಅಂತಂದರೆ ಸ್ಲೈಡರ್ ಅಪ್ ಮಾಡಿ, ಇಫ್ ಇನ್ ಕೇಸ್ ಏನೋ ಅನ್ಲಾಕ್ ಮಾಡಬೇಕು ಅಂತಂದರೆ ಸ್ಲೈಡರ್ ಡೌನ್ ಮಾಡಿ. ನೆಕ್ಸ್ಟ್ ಲೆಫ್ಟ್ ಸೈಡಲ್ಲಿ ಬಂತು ಅಂತಂದರೆ ನಿಮಗೆ ವಾಲ್ಯೂಮ್ ಬಟನ್ ಕೊಟ್ಟಿದ್ದಾರೆ. ಇದು ಇನ್ಕ್ರೀಸ್ ಬಟನ್, ಇದು ಡಿಕ್ರೀಸ್ ಬಟನ್. ಈ ಫೋನ್ನ ಟಾಪ್ ಸೈಡಲ್ಲಿ ಬಂದರೆ ನಿಮಗೆ ಹೆಡ್ಫೋನ್ ಜಾಕ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ರೈಟ್ ಸೈಡಲ್ಲಿ ಬಂದರೆ ನಿಮಗೆ ಟಾರ್ಚ್ ಲೈಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಫೋನ್ನ ಬಾಟಮಿಗೆ ಬಂದರೆ ನಿಮಗೆ ಚಾರ್ಜಿಂಗ್ ಕನೆಕ್ಟರ್ಗೆ USB ಪೋರ್ಟ್ ಇದೆ. ನೆಕ್ಸ್ಟ್ ಈ ಫೋನ್ನ ಬ್ಯಾಟ್ರಿ ನೋಡೋಣ. ಇದರ ಬ್ಯಾಟ್ರಿ ಕೆಪಾಸಿಟಿ ಬಂದು ನಿಮಗೆ 1050 mAh ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದರಲ್ಲಿ ನೀವು ಡ್ಯುಯಲ್ ಸಿಮ್ ಯೂಸ್ ಮಾಡ್ಬೋದು. ಹಾಗೆ ಮೈಕ್ರೋ SD ಕಾರ್ಡ್ ಕೂಡ ನೀವು ಯೂಸ್ ಮಾಡ್ಬೋದು. ನಿಮಗೆ ಎಕ್ಸ್ಪ್ಯಾಂಡಬಲ್ ಮೆಮೊರಿ ಅಪ್ ಟು 8 GB ವರೆಗೂ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ನಿಮಗೆ ಬ್ಯಾಕ್ ಸೈಡಲ್ಲಿ ಇಲ್ಲಿ SOS ಬಟನ್ ಕೊಟ್ಟಿದ್ದಾರೆ. ಈ ನೀವೇನ SOS ಬಟನ್ ಪ್ರೆಸ್ ಮಾಡ್ತು ಅಂದರೆ ನಿಮಗೆ ಎಮರ್ಜೆನ್ಸಿ ಕಾಲ್ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ನೀವು SOS ಸ್ಟೇಟಸ್, SOS SMS, SOS ಸೈರನ್ ಕೂಡ ನೀವು ಎಮರ್ಜೆನ್ಸಿ ನಂಬರ್ನ ಕೊಟ್ಕೊಬೋದು. ನೆಕ್ಸ್ಟ್ ಇಲ್ಲಿ ನೋಡಿ, ನಿಮಗೆ ಮುಂದ್ಗಡೆ ರೈಟ್ ಸೈಡಲ್ಲಿ ಬಂದರೆ ಇದು ಕ್ವಿಕ್ ಮೆನು ಬಟನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ಮೆನು ಬಟನ್ ಇದೆ. ಇದು ಕಾಲ್ ಬಟನ್, ಇದು ಕಾಲ್ ಡಿಸ್ಕನೆಕ್ಟ್, ಮತ್ತು ನೀವೇನ ಲಾಂಗ್ ಪ್ರೆಸ್ ಮಾಡಿದಾಗ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗುತ್ತೆ. ನೆಕ್ಸ್ಟ್ ಇಫ್ ಇನ್ ಕೇಸ್ ನಾರ್ಮಲ್ ಫ್ಯೂಚರ್ ಫೋನಲ್ಲಿ ಹೇಗೆ ಯೂಸ್ ಮಾಡ್ತೀವೋ ಆ್ಯಶ್ ಒತ್ತಿದ್ರೆ ಸೈಲೆಂಟ್ ಮೋಡ್. ಇಫ್ ಇನ್ ಕೇಸ್ ಆ್ಯಶ್ ಏನನ್ನ ಅಗೇನ್ ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ ಜನರಲ್ ಮೋಡ್ ಹೋಗುತ್ತೆ. ಇಫ್ ಇನ್ ಕೇಸ್ ಸೈಲೆಂಟ್ ಮೋಡ್ ಆದರೆ ಸೈಲೆಂಟ್ ಮೋಡ್ ಹಾಕ್ಬೋದು. ಇಫ್ ಇನ್ ಕೇಸ್ ಏನಾದರೂ ನಿಮಗೆ ನಾರ್ಮಲ್ ಮೋಡ್ ಹೋಗ್ಬೇಕಂದ್ರೆ ನಾರ್ಮಲ್ ಮೋಡ್ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದರಲ್ಲಿ ಏನು ಇಂಟ್ರೆಸ್ಟಿಂಗ್ ಫೀಚರ್ ಅಂತಂದರೆ ನಮಗೆ ಫ್ಯೂಚರ್ ಫೋನಲ್ಲಿ ಕಾಂಟ್ಯಾಕ್ಟ್ಸ್ ಎಲ್ಲ ಹೆಂಗೆ ತೋರಿಸುತ್ತೆ ಅಂದರೆ ಲೈನ್ ಬೈ ಲೈನಾಗೆ ತೋರಿಸುತ್ತೆ ಲಿಸ್ಟ್ ಮುಖಾಂತರ. ಇಲ್ಲಿ ನೋಡಿ, ನಿಮಗೆ ಇಲ್ಲಿ 2 ಬಟನ್ ಇದೆಯಲ್ಲ, ಇದರಲ್ಲಿ ಇದು ಕಾಂಟ್ಯಾಕ್ಟ್ಸ್ ಅಂತ. ಇಲ್ಲಿ ನೋಡಿ, ನಿಮಗೆ ಕಾಂಟ್ಯಾಕ್ಟ್ಸ್ ಎಲ್ಲ ಈ ರೀತಿಯಾಗಿ ತೋರಿಸುತ್ತೆ. ನೆಕ್ಸ್ಟ್ ಇದರಲ್ಲಿ ಕ್ಯಾಮ್ರಾ. ಇಲ್ಲಿ ನೋಡಿ, ಕ್ಯಾಮ್ರಾ ಇದು 2 MP ಡಿಜಿಟಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ, ರೇರ್ ಕ್ಯಾಮ್ರಾ. ಇಫ್ ಇನ್ ಕೇಸ್ ನೀವೇನೋ ಫೋಟೋ ತೆಗಿಬೇಕು ಅಂತಂದರೆ ನೀವು ಇದರಲ್ಲಿ ನೀವು ಯಾವುದೇ ಮಿಡಲ್ ಬಟನ್ ಏನು ಪ್ರೆಸ್ ಮಾಡೋ ಆಗಿಲ್ಲ. ಇಲ್ಲಿ ನೋಡಿ, ನಿಮಗೆ 5 ಅಂತ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡಿದ್ರೆ ಒಂದು ಫೋಟೋ ಕ್ಲಿಕ್ ಆಗುತ್ತೆ. ಈ ಇದರಲ್ಲಿ ನೀವು ಇನ್ನೊಂದು ಇಂಟ್ರೆಸ್ಟಿಂಗ್ ಫೀಚರ್ ಸೀನಿಯರ್ ಸಿಟಿಸನ್ಗೆ ಏನು ಕೊಟ್ಟಿದ್ದಾರೆ ಅಂತ ಅಂದರೆ, ಮೀನ್ಸ್ ವಯಸ್ಸಾದಾಗ ಇಫ್ ಇನ್ ಕೇಸ್ ಅವ್ರು ಟ್ಯಾಬ್ಲೆಟ್ ತೊಗೊಬೇಕು ಅಥವಾ ವಾಕಿಂಗ್ ಹೋಗಬೇಕು ಅಂದಾಗ ಅವರು ಇದರಲ್ಲಿ ರಿಮೈಂಡರ್ ಕೂಡ ಹಾಕೊಬೋದು. ಇಲ್ಲಿ ನೋಡಿ, ಮೆನುಗೋಗಿ ಡೌನ್ ಬಂದರೆ ನಿಮ್ಗೆ ಇಲ್ಲಿ ಟೂಲ್ಸ್ ಅಂತ ಇದೆ. ಟೂಲ್ಸ್ನ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಡೌನಲ್ಲಿ ರಿಮೈಂಡರ್ ಅಂತ ಇದೆಯಲ್ಲ, ಅದನ್ನು ಓಕೆ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಅವ್ರಿಗೆ ಯಾವ ಡೇಟ್ಗೆ ಬೇಕೋ, ಯಾವ ಟೈಮಿಂಗ್ಸ್ ಬೇಕೋ ಅವರು ರಿಮೈಂಡರ್ನ ಸೆಲೆಕ್ಟ್ ಮಾಡ್ಕೊಬೋದು. ಅದು ಹೇಗೆ ಅಂತ ಅಂದರೆ ಆಪ್ಷನ್ಸ್ಗೆ ಹೋಗಿ, ಆಪ್ಷನ್ಸಲ್ಲೇ ಆ್ಯಡ್ ನ್ಯೂ ರಿಮೈಂಡರ್ ಅಂತ ಕೊಡಿ. ಇಲ್ಲಿ ಡೀಟೇಲ್ಸ್ ಕೊಡಿ, ವಾಕಿಂಗ್ ಹೋಗಬೇಕು, ಯಾವ ಟೈಮಲ್ಲಿ, ಯಾವ ಡೇಟಲ್ಲಿ, ಸ್ಟಾರ್ಟ್ ಡೇಟು, ಸ್ಟಾರ್ಟ್ ಟೈಮಿಂಗ್ಸು, ರಿಂಗ್ ಟೋನ್ ಇದೆ, ರಿಂಗ್ ಟೋನ್ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಎಂಡ್ ಅಂತ ಕೊಡಿ. ಅದು ರಿಮೈಂಡರ್ ಆ್ಯಡ್ ಆಗುತ್ತೆ. ಇದು ಇಫ್ ಇನ್ ಕೇಸ್ ಆ ರಿಮೈಂಡರನ್ನು ನೀವು ನೋಡಬೇಕು ಅಂತಂದರೆ ಆಪ್ಷನ್ಸ್ಗೆ ಹೋಗಿ ವ್ಯೂ ರಿಮೈಂಡರ್ ಅಂತ ಕೊಡಿ, ಅಲ್ಲಿ ನಿಮಗೆ ತೋರಿಸುತ್ತೆ. ನೆಕ್ಸ್ಟ್ ಇದರಲ್ಲಿ ಏನು ಅಂತ ಅಂದರೆ, ಇದರಲ್ಲಿ ಬಟನ್ಸಲ್ಲಿ ಇಫ್ ಇನ್ ಕೇಸ್ ನೀವು ಫ್ಯೂಚರ್ ಫೋನಲ್ಲಿ ನೋಡಿರ್ಬೋದು, ನಿಮ್ಗೆ ಇಲ್ಲಿ ಮೆನು ಬಟನ್ ಬರುತ್ತೆ. ಈ ಕಡೆ ರೈಟ್ ಸ್ಕ್ರಾಲ್ ಮಾಡ್ತೀರಾ, ಲೆಫ್ಟ್ ಸ್ಕ್ರಾಲ್ ಮಾಡ್ತೀರಾ, ಅಪ್ ಮಾಡ್ತೀರಾ, ಡೌನ್ ಮಾಡ್ತೀರಾ. ಈ ಇದರಲ್ಲಿ ನಿಮಗೆ ಇದು ಅಪ್ ಡೌನ್ ಆಗುತ್ತೆ. ಇಫ್ ಇನ್ ಕೇಸ್ ನೀವು ರೈಟು ಲೆಫ್ಟ್ ಹೋಗಬೇಕು ಅಂತ ಅಂದಾಗ ಇಲ್ಲಿ ನಿಮಗೆ ಆ್ಯಶ್ ಮತ್ತು ಸ್ಟಾರ್ ಯೂಸ್ ಮಾಡಬೇಕು. ಇಫ್ ಇನ್ ಕೇಸ್ ರೈಟ್ ಯೂಸ್ ಮಾಡಬೇಕು ಅಂತಂದರೆ ಆ್ಯಶ್ ಒತ್ತಿ, ಇಫ್ ಇನ್ ಕೇಸ್ ಲೆಫ್ಟ್ ಯೂಸ್ ಮಾಡಬೇಕು ಅಂದರೆ ಸ್ಟಾರ್ ಒತ್ತಿ.
ಇವಾಗ ಸೀನಿಯರ್ ಸಿಟಿಸನ್ಗೆ ಹೆಲ್ಪ್ ಆಗೋಸ್ಕರ ಇದರಲ್ಲಿ ಚಾರ್ಜಿಂಗ್ ಹೇಗೆ ಮಾಡಿದ್ದಾರೆ ಅಂತ ಅಂದರೆ ಇಲ್ಲಿ ನೋಡಿ, ಜಸ್ಟ್ ಮೊಬೈಲ್ನ ಈ ನಿಮಗೆ ಚಾರ್ಜರ್ ಪ್ಯಾಡ್ ಕೊಟ್ಟಿದ್ದಾರಲ್ಲ, ಚಾರ್ಜರ್ ಪ್ಯಾಡ್ ಒಳಗೆ ಹಿಂಗೆ ಸ್ಟಿಕ್ ಆನ್ ಮಾಡಿ, ಇಲ್ಲಿ ನೋಡಿ ಆಟೋಮೆಟಿಕಾಗಿ ಚಾರ್ಜಿಂಗ್ ಸ್ಟಾರ್ಟ್ ಆಗುತ್ತೆ. ಇಫ್ ಇನ್ ಕೇಸ್ ಇಲ್ಲ ಚಾರ್ಜರ್ ಬೇಡ, USB ಕೇಬಲೆಲ್ಲ ಯೂಸ್ ಮಾಡ್ತೀವಿ ಅಂದರೆ USB ಕೇಬಲ್ ಕೂಡ ನೀವು ಈ ರೀತಿಯಾಗಿ ಯೂಸ್ ಮಾಡ್ಬೋದು. ಈಸಿಫೋನ್ ಕಂಪ್ನಿಯವರು ಬರೀ ಸೀನಿಯರ್ ಸಿಟಿಸನ್ಗೋಸ್ಕರ ಅಷ್ಟೇ ಅಲ್ಲ ಮೊಬೈಲ್ ಲಾಂಚ್ ಮಾಡಿರೋದು, ಮಕ್ಳಿಗೋಸ್ಕರ ಕೂಡ ಸಮ್ ಗೆಜೆಟ್ಸ್ ಮೊಬೈಲ್ ಕೂಡ ಲಾಂಚ್ ಮಾಡಿದ್ದಾರೆ. ಈ ಮೊಬೈಲ್ನ ಬೆಲೆ ಬಂದು ನಿಮಗೆ 3999 ರೂಪಾಯಿಗೆ ಸಿಗುತ್ತೆ. ನೀವು ಆನ್ಲೈನಲ್ಲಿ ಬೈ ಮಾಡ್ಕೊಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ kannadaGizBot.com ಪೇಜ್ಗೆ ಭೇಟಿ ನೀಡಿ. ನಾನು ಮಂಜುನಾಥ್, ಸೈನಿಂಗ್ ಆಫ್.